ಒಂದು 20 ದಿವಸದ ಹಿಂದೆ ಎಕ್ಕಿದಮ್ಮಾಗಿ ಈ ಕೆನಾಲಿಗೆ ಬಿಡುವಂಥ ನೀರು ಬಂದಾದಂಥ ಕಾರಣ ಏನಪ್ಪ ಅನ್ನುವಂಥದ್ದನ್ನು ನಾನು ಚೀಫ್ ಇಂಜಿನಿಯರ್ ಜೊತೆ ಮತ್ತು ಸಂಬಂಧಪಟ್ಟಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಎಲ್ಲರ ಜೊತೆ ಮಾತಾಡಿದಾಗ ನನಗೆ ಸಿಕ್ಕಂಥ ಉತ್ತರ ಏನಪ್ಪ ಅಂದರೆ ಅದು KEBಯ ಸಪ್ಲೈ ಏನು ಮಾಡ್ತಾರೆ, ಟವರ್ ಸಪ್ಲೈ ಏನಿದೆ ಆ ಟವರ್ ಬಿದ್ದೋಗ್ಬಿಟ್ಟಿದೆ. ಆ ಟವರ್ ಎರೆಕ್ಷನ್ ಪುನಃ ಮಾಡಿ ಸಪ್ಲೈ ಕೊಡಬೇಕು ಅಂತ ಹೇಳಿದರು. ತದನಂತರ ನಾನು ಅವರಿಗೆ KPTCL ಚೀಫ್ ಇಂಜಿನಿಯರ್ಗೂ ಮಾತಾಡಿದೆ. ಅವರು ಕೆಲವು ತಮ್ಮ ಸಮಸ್ಯೆಗಳನ್ನು ಪ್ರಾಸ್ತಾವಿಕವಾಗಿ ಹೇಳಿದರು. ಅದೇನು ಹೇಳಬೇಕು ಅನ್ನೋದನ್ನು ಮತ್ತೆ ಮೇಲೆ ಮಾತಾಡ್ತೀವಿ ತಗೊಳ್ಳಿ ಅನ್ನುವಂಥದ್ದನ್ನು ಕೂಡ ESCOM MD ಅವರಿಗೂ ಮಾತಾಡಿದೆ. ಅವರು 4G ಎಕ್ಸಂಪ್ಷನ್ನು ನಮಗಿಲ್ಲ, 4G ಎಕ್ಸಂಪ್ಷನ್ ಇಲ್ಲದ ಕಾರಣಕ್ಕೋಸ್ಕರ ಸ್ವಲ್ಪ ವಿಳಂಬ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಕೊನೆಗೆ ನನ್ನ ಮತ್ತೆ ಸರ್ಕಾರದಿಂದ 4G ಎಕ್ಸಂಪ್ಷನನ್ನು ಪಡೆದರು. ESCOMನಿಂದ 4G ಎಕ್ಸಂಪ್ಷನ್ ಕೊಟ್ಟರು. ಈಗ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡಿ ಇವತ್ತು ಮಟೀರಿಯಲ್ ಬಂದಿದೆ. ನಿನ್ನೆ ದಿವಸ ಮಟೀರಿಯಲ್ ಬಂದು ಡಂಪ್ ಆಗ್ತಾ ಇದೆ. ಟವರ್ದು ಮಟೀರಿಯಲ್ ಏನು ಬರಬೇಕು, ಆ್ಯಂಗಲ್ಲು, ಬ್ರ್ಯಾಕೆಟ್ಸು, ಬೋಲ್ಟು, ನಟ್ಟು, ವಯರ್ಸ್ ಎಲ್ಲ ಬರ್ತಾ ಇದೆ. ಅವ್ರು ಹೇಳೋದು ನನಗೆ ಈಗ 2 ದಿವಸದ ಹಿಂದೆ ಮಾತಾಡಿದ್ದೆ. ಅವ್ರು ಹೇಳೋದು ಸೋಮವಾರ ಮಂಗಳವಾರವರೆಗೂ ನಾವು ಕರೆಂಟನ್ನು ಎನರ್ಜೈಸ್ ಮಾಡಿ ಕೊಡ್ತೀವಿ ಅನ್ನುವಂಥದ್ದನ್ನು ವಿಶ್ವಾಸವನ್ನು, ಭರವಸೆಯನ್ನು ಕೊಟ್ಟಿದ್ದಾರೆ. ಈ ತಾನೇ ತಮ್ಮದ ಚೀಫ್ ಇಂಜಿನಿಯರ್ಗೂ ಕೂಡ ಮಾತಾಡಿದೆ. ನಾನು ನಿನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಮೂಲತಃವಾಗಿ ಈ ಸದ್ದ ನಾವು ನೀರು ಕೊಡುವಂಥ ಉದ್ದೇಶ ಇದು ಕುಡಿಗೆ, ಜಾನುವಾರುಗಳಿಗೆ, ಮನುಷ್ಯರಿಗೆ ಕುಡಿಯುವಂಥ ನೀರು ಕೊಡುವಂಥದ್ದು. ಇದು ಶಾಸಕರು ಮಾಡುವಂಥದ್ದಲ್ಲ ಅಥವಾ ಯಾರೋ ಒಬ್ಬ ವ್ಯಕ್ತಿ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಈ ತೀರ್ಮಾನಗಳು ಭಾಳ ಹಿಂದೆನೇ ಆಗಿರ್ತವೆ. ICC ಮೀಟಿಂಗ್ಗಳಲ್ಲಿ ಇವೆಲ್ಲ ಚರ್ಚೆಗಳಾಗಿರ್ತವೆ. ಈಗ ಕೆರೆ ತುಂಬಿಸುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಅವ್ರು ಹೇಳೋ ಪ್ರಕಾರ ಸೋಮವಾರ ಮಂಗಳವಾರ ಪ್ರಾರಂಭ ಮಾಡ್ತೀವಿ ಅಂತಾರೆ. ಸೋಮವಾರ ಮಂಗಳವಾರ ಅಂದರೆ ಇನ್ನು ಕೇವಲ 3 ರಿಂದ 4 ದಿವಸ ಹೋಯಿತು. 3 ರಿಂದ 4 ದಿವಸ ಅವರು ಎನರ್ಜೈಸ್ ಮಾಡಿ ಪಂಪ್ ಚಾಲು ಮಾಡಿದರೂ ಕೂಡ ಕನಿಷ್ಠ ಕೆನಾಲಿಗೆ ನೀರು ಬರಲಿಕ್ಕೆ ಅಂದಾಜು ಎಂಥ ಕಡಿಮೆ ಅಂದರೆ 1 ವಾರ ಆ ಫ್ಲೋ ಬಂದು ರೀಚ್ ಆಗಬೇಕಲ್ಲ ಎಲ್ಲ ಕೆರೆಗಳಿಗೆ. ನಂದು ರಿಕ್ವೆಸ್ಟು, ನನ್ನ ಅಪೀಲು, ಇದನ್ನು ರಾಜಕೀಯವಾಗಿ ಆಗಲಿ ಅಥವಾ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸಗಳಾಗಲಿ, ಇದು ಯಾವ ಮನುಷ್ಯನ ಕೈಯಲ್ಲಿ ಆದಂತಹ ಒಂದು ಘಟನೆ ಅಲ್ಲ. ವಿಪರೀತವಾಗಿ ಗಾಳಿ ಬಿಟ್ಟುವಂಥ ಸಂದರ್ಭದಲ್ಲಿ, ಈಗ ಬೇಸಿಗೆ ಕಾಲದಲ್ಲಿ ಇವತ್ತು ನಾವು ನೋಡ್ತೀವಿ, ಇವತ್ತು ವೇಗವಾಗಿ ಗಾಳಿ ಬೀಸುತ್ತೆ. ಅದಕ್ಕೆ ನಾವು ಒಂದು ರೀತಿಯಾದಂಥ ಸುಳಿಗಾಳಿ ಅಂತೀವಿ. ಆ ಸುಳಿಗಾಳಿ ಬಂದಂಥ ಸಂದರ್ಭದಲ್ಲಿ ಅನಾಹುತಗಳು ಮಾಡಾಗ್ತವೆ. ಈ ಸುಳಿಗಾಳಿಗೆ ಸಿಕ್ಕು ಆ ಟವರ್ ಬಿದ್ದಂಥದ್ದು. ಈಗ ಅದನ್ನು ಟವರಿಗೆ ಫೌಂಡೇಶನ್ ಮಿನಿಮಮ್ ಸ್ಟ್ರೆಂತ್ ಬರಲೇಬೇಕು. ಯಾಕಂದರೆ ಅದರ ಮೇಲೆ ದೊಡ್ಡದಾದಂಥ ಟವರ್ ನಿಲ್ಲಿಸ್ತಾರೆ. ಆ ಟವರ್ ನಿಲ್ಲಿಸಿದಾಗ ಫೌಂಡೇಶನ್ಗೆ ನಾವು ಡಿಸ್ಟರ್ಬ್ ಮಾಡದೆ ಅವ್ರು ಮಾಡಬೇಕಾಗ್ತದೆ. ಕನಿಷ್ಠ ಒಂದು